ಬಂಧುಗಳೇ ನಮಸ್ಕಾರಗಳು. ನಾನು ಇವತ್ತು ಗದಗಿನ ಬಸವೇಶ್ವರ ಮೂರ್ತಿ ಅತ್ಯಂತ ಬೃಹತ್, ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮೂರ್ತಿ. ಆ ಮೂರ್ತಿ ಎದುರಿಗೆ ಇದು ಪುಣ್ಯಾಶ್ರಮದ ಡಾಕ್ಟರ್ ಪುಟ್ಟರಾಜ ಗಾವಿಗಳವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಿನ್ನೆನೂ ಭಾಗವಹಿಸಿದ್ದೆ, ಇವತ್ತು ಹೊರಟಿದ್ದೇನೆ. ಬೆಳಗ್ಗೆ ವಾಯುವ್ಯರಕ್ಕೆಂದು ಈ ಭೀಷ್ಮಕೆರೆಯ ಮೇಲೆ ಇರುವ ಬಸವೇಶ್ವರ ಮೂರ್ತಿಗೆ ಬಂದೇನೆ. ನನ್ನ ಜೊತೆಗೆ ಶಿವಾಜಿ ಚವ್ಹಾಣ್ ಅವರು ಇದ್ದಾರೆ. ಅವರು ಆಲ್ ಇಂಡಿಯಾ ವಾಲ್ಮೀಕಿ ಕ್ಷಮಿಸಬೇಕು ಲಮಾಣಿ ಸಮಾಜದ ಕಾರ್ಯದರ್ಶಿಗಳು, ಅತ್ಯಂತ ಉತ್ಸಾಹಿ ಯುವಕರು. ಇವತ್ತು ನನಗೆ ಅತ್ಯಂತ ಸಂತೋಷ ಆಗೋದು ಏನಂದರೆ, ಈ ಒಂದು ಸುಂದರ ವಾತಾವರಣದಲ್ಲಿ ನಾನು ವಾಯುವಿಹಾರವನ್ನು ಮಾಡಿ ಇವತ್ತು ವಾಯುವಿಹಾರ ಮಾಡುವ ಒಂದು ಸದಾವಕಾಶ ಸಿಕ್ತು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ಹೋದಲೆಲ್ಲ ಎಲ್ಲಿ ಒಂದು ಒಳ್ಳೆಯ ಸ್ಥಳ ಇರ್ತೈತಿ, ಎಲ್ಲೇ ಐತಿಹಾಸಿಕ ಸ್ಥಳ ಇರ್ತೈತಿ ಮತ್ತು ವಾಯುವಿಹಾರ ಮತ್ತು ದೇವಸ್ಥಾನಗಳು ಇರ್ತಾವೆ, ಅಂಥಲ್ಲಿ ವಾಯುವಿಹಾರ ಮಾಡುವುದು ನನ್ನ ಸಂಪ್ರದಾಯ ಅಂತ ನಾನು ಹೇಳ್ಕೊತ ಬಂದಿದ್ದೀನಿ. ಇವತ್ತು ಈ ಒಂದು ಗದಗಿನ ಐತಿಹಾಸಿಕ ಬಸವೇಶ್ವರ ಮೂರ್ತಿ ಎದುರಿಗೆ ಇವತ್ತು ವಾಯುವಿಹಾರ ಮಾಡಿ ನಾನು ಭಾಳ ಸಂತೋಷಪಟ್ಟಿದ್ದೀನಿ. ಈ ಕೆಲವೇ ನಿಮಿಷದಲ್ಲಿ ಪೂಜ್ಯ ಪುಟ್ಟರಾಜ ಗಾವಿಗಳವರ ಗದ್ದಿಗೆ ಪೂಜೆ ಮತ್ತು ಅಲ್ಲಿ ಒಂದು ಮೆರವಣಿಗೆ, ಬೆಳಗ್ಗೆ ಮೆರವಣಿಗೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿ, ಎಲ್ಲರಿಗೆ ಬೆಳಗ್ಗೆಯ ಮುಂಜಾನೆಯ ಶುಭೋದಯ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನನ್ನ ನಮಸ್ಕಾರನ ಎಲ್ಲರಿಗೂ ಹೇಳ್ತೀನಿ. ನಮಸ್ಕಾರಗಳು.